ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಎನ್ಇಪಿ ಸರಣಿಯಲ್ಲಿ ಎನ್ಇಪಿ ಹೇಗೆ ಯುವ ಜನಾಂಗಕ್ಕೆ ಪೂರಕ ಎನ್ನುವ ವಿಷಯ ಕುರಿತು ಚಕ್ರವರ್ತಿ ಸೂಲಿಬೆಲೆ ಅವರೊಂದಿಗೆ ಸಂವಾದ. ಕೇಳುಗರೆ, ಎನ್ಇಪಿ ಕಾರ್ಯಕ್ರಮ ಸರಣಿ ಪ್ರತಿ ಗುರುವಾರ ಪ್ರಸಾರ ಆಗ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಈ ಎನ್ಇಪಿ ಕಾರ್ಯಕ್ರಮ ಸರಣಿಯಲ್ಲಿ ನಾವು ಬುನಾದಿ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಯಾವ ರೀತಿಯ ಮಾರ್ಪಾಟುಗಳಾಗುತ್ತೆ ಅನ್ನೋ ಒಂದು ತಿಳಿಸೋ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದೀವಿ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಚಿಂತಕರು ಹೌದು, ಹಾಗೆಯೇ ಯುವ ಬ್ರಿಗೇಡಿನ ಮುಖ್ಯಸ್ಥರು ಹೌದು, ಚಕ್ರವರ್ತಿ ಸೂಲಿಬೆಲೆ ಅವರು. ಚಕ್ರವರ್ತಿ ಸೂಲಿಬೆಲೆ ಅವರ ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ. ಹಲವಾರು ವರ್ಷಗಳ ನಂತರ ಮೂರನೆಯ ಶೈಕ್ಷಣಿಕ ನೀತಿಯಾಗಿ ಎನ್ಇಪಿ 2020 ಜಾರಿಗೆ ಬಂದಿದ್ದು, ಇದು ಯುವ ಜನಾಂಗಕ್ಕೆ ಹೆಚ್ಚಿನ ಅನುಕೂಲತೆಯನ್ನು ಒದಗಿಸಿಕೊಡುತ್ತೆ ಅನ್ನೋ ಒಂದು ಮಾತನ್ನು ನಾವು ಕೇಳ್ತಾನೆ ಬಂದಿದ್ದೀವಿ. ಹೇಗೆ ಇದು ಅನುಷ್ಠಾನಕ್ಕೆ ಬಂದರೆ ಅನುಕೂಲ ಅಂತ ಹೇಳ್ತೀವಿ? ಫಸ್ಟ್ ಆಫ್ ಆಲ್ ಮೇಜರ್ ಟಾಪಿಕ್ಕಿಗೆ ಹೋಗೋಕ್ಕಿಂತ ಮುಂಚೆ ಒಂದೆರಡು ಸಂಗತಿನ ಹಂಚ್ಕೋಬೇಕು. 75 ವರ್ಷಗಳಾದವು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು. ಈಗಂತೂ ವೇಗ ಹೇಗಿದೆ ಅಂತಂದರೆ ಪ್ರತಿ 5 ವರ್ಷಕ್ಕೆ, ಪ್ರತಿ 3 ವರ್ಷಕ್ಕೆ, ಪ್ರತಿ ವರ್ಷವೂ ಕೂಡ ನೀವು ಸಾಕಷ್ಟು ಬದಲಾವಣೆಗಳನ್ನು ಕಾಣುವಾಗ ಇವತ್ತಿನವರೆಗೂ ಇರುವಂಥದ್ದು 3ನೇ ಎಜುಕೇಷನ್ ಪಾಲಿಸಿ ಮಾತ್ರ. ನೀವೇ ಆಗಲೇ ಹೇಳಿದಂತೆ 86ರಲ್ಲಿ ಮೊದಲನೇದು ಬಂತು, 92ರಲ್ಲಿ ಎರಡನೇದು ಬಂತು, ಮತ್ತು ಈಗ ಎರಡನೇದು ಬಂದ ನಂತರ 3ನೇದು ಬರಲಿಕ್ಕೆ ಹೆಚ್ಚು ಕಡಿಮೆ 17 ವರ್ಷ ಬೇಕಾಯಿತು ಅನ್ನೋದು ದುರದೃಷ್ಟಕರ ಸಂಗತಿ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಯಾಕಿದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಅಂತಂದರೆ, ಸುಮಾರು 2.25 ದಶಕಗಳ ಕಾಲ ನಾವು ಒದ್ದಾಡ್ತಾ ಇರುವಂಥದ್ದು ಯಾಕೆ ಇಷ್ಟು ದೀರ್ಘಕಾಲ ಹಿಡಿತು? ಇಷ್ಟು ಎಜುಕೇಷನ್ ಅನ್ನೋದು ಇಷ್ಟು ವ್ಯಾಪಕವಾಗಿ ಅಗತ್ಯವಾಗಿರುವಂಥ ವಸ್ತು ಆಗಿರುವಾಗ 130 ಕೋಟಿ ಜನರಿಗೆ ಬೇಕಾಗಿರುವಂಥ ಈ ವಿಚಾರಕ್ಕೋಸ್ಕರ ಒಂದು ಪಾಲಿಸಿ ಮಾಡಲಿಕ್ಕೆ ಇಷ್ಟು ವರ್ಷ ತೆಗೆದುಕೊಂಡಿದ್ದೆ ಫಸ್ಟ್ ಆಫ್ ಆಲ್ ದೊಡ್ಡ ಪ್ರಮಾದ ನಮ್ಮದು. ಇದೊಂದು ದೊಡ್ಡ ಗ್ಯಾಪ್ ಆಯಿತು ಅಂತ ಹೇಳ್ತೀರಿ? ಖಂಡಿತವಾಗಿಯೂ ಗ್ಯಾಪ್ ಆಗುತ್ತೆ. ನಾನು ಹೇಳೋದು ಪ್ರತಿ ವರ್ಷವೂ ಬದಲಾಗುತ್ತೆ ಎಜುಕೇಷನ್ ಅನ್ನೋದು. ನೀವು ಬರೀ ಟೆಕ್ಸ್ಟ್ ಬುಕ್ ಬದಲಾಯಿಸಿದ ಮಾತ್ರಕ್ಕೆ ಎಜುಕೇಷನ್ ಬದಲಾಯಿತು ಅಂತ ಖಂಡಿತವಾಗಿಯೂ ಅಂದ್ಕೊಳ್ಳೋಂತಿಲ್ಲ. ಇದುವರೆಗೆ ನಡೆದು ಬಂದಿದ್ದೆಲ್ಲವೂ ಕೂಡ ಪಠ್ಯ ಪುಸ್ತಕದಲ್ಲಿ ಬದಲಾವಣೆ ಮಾಡಿಬಿಟ್ರೆ ಶಿಕ್ಷಣ ನೀತಿಯ ಹೊಸ ಅನುಷ್ಠಾನ ಅಂತ ಹೇಳ್ತಾ ಹಂಗೇನು ಅಂದ್ಕೊಂಡು ಬಂದಿದ್ದೀವಿ. ಹಂಗಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಂದರೆ ಮೈಂಡ್ ಸೆಟ್ ಬದಲಾಗುತ್ತೆ, ಯುವಕರ ವಿಚಾರಧಾರೆಗಳು ಬದಲಾಗಿರ್ತವೆ, ಅವರ ಪ್ರಯಾರಿಟೀಸ್ ಚೇಂಜ್ ಆಗಿರುತ್ತೆ. ಅವನಿಗೆ ನನ್ನ ಮೊದಲನೇ ಪ್ರಯಾರಿಟಿ ಇದು ಅನ್ನೋದು 5 ವರ್ಷಗಳಲ್ಲಿ 100% ಚೇಂಜ್ ಆಗುತ್ತೆ. ದುರದೃಷ್ಟಕರ ಸಂಗತಿ ಅಂತಂದರೆ ಇಷ್ಟು ದೀರ್ಘಕಾಲ ಅವನ ಪ್ರಯಾರಿಟೀಸ್ಗಳನ್ನು ಗಮನಿಸದೆ ಯಾವ ಎಜುಕೇಷನ್ ಪಾಲಿಸಿನ ಯೋಚನೆ ಮಾಡಿದ್ದು ಅದನ್ನು ಕಂಟಿನ್ಯೂ ಮಾಡಿದ್ದೀವಿ. ಎರಡನೇದು 86 ಮತ್ತು 92ರ ಎಜುಕೇಷನ್ ಪಾಲಿಸಿಯನ್ನು ಸ್ವಲ್ಪ ಕೂಲಂಕಷವಾಗಿ ಗಮನಿಸಲಿಕ್ಕೆ ನಮ್ಗೆ ಸಾಧ್ಯ ಆದರೆ, ಈ ಎರಡೂ ಪಾಲಿಸಿಯ ಮೇಜರ್ ಕನ್ಸರ್ನ್ ಇದ್ದಿದ್ದು ಎಜುಕೇಷನ್ ಎಲ್ಲರಿಗೂ ಸಿಗುವಂತೆ ಮಾಡಲಿಕ್ಕೆ ಏನು ಮಾಡಬೇಕು? ಸಾರ್ವತ್ರೀಕರಣ. ಅದು ಎಲ್ರಿಗೂ ಸಿಗೋ ಥರ ಮಾಡಲಿಕ್ಕೆ ಏನು ಮಾಡಬೇಕು? ಎಲ್ಲರೂ ಎಜುಕೇಷನ್ನ ಈ ವ್ಯಾಪ್ತಿಯಿಂದ ಆಚೆ ಹೋಗದೇ ಇರೋ ಥರ ಮಾಡಲಿಕ್ಕೆ ಏನು ಮಾಡಬೇಕು? ಐ ಅಗ್ರಿ, ಕರೆಕ್ಟ್ ಆಗಿದೆ. ಆದರೆ ಇದರ ಆಚೆಯೂ ಕೂಡ ಒಂದು ಕೆಲಸ ಆಗಬೇಕಿತ್ತಲ್ಲ. ಎಜುಕೇಷನ್ ಎಲ್ರಿಗೂ ಸಿಕ್ಕ ನಂತರ ಸಿಗಲೇಬಹುದಾಗ ಯಾವಾಗಲೂ ಸಿಗುತ್ತೆ ಅಂತ ಗ್ಯಾರಂಟಿ ಇದ್ದವ್ರಿಗೆ ಇದಕ್ಕೊಂದು ಮತ್ತೊಂದು ಆಯಾಮ ಕೊಡ್ಲಿಕ್ಕೆ ಸಾಧ್ಯವಾಗಬೇಕಾಗಿತ್ತಲ್ಲ. ಆ ಆಯಾಮ ಸಾಧ್ಯವೇ ಆಗಿರಲಿಲ್ಲ. ಹೀಗಾಗಿ ಈ ಎಜುಕೇಷನ್ ಪಾಲಿಸಿ ಏನು ಮತ್ತೊಂದು ದಿಕ್ಕನ್ನು ನೋಡ್ಲಿಕ್ಕೆ ಹೊರಟಿದೆ. ಅದು ಬಹಳ ಸಂತೋಷ. ಈಗ ಮತ್ತೊಂದು ದಿಕ್ಕು ಅಂತ ಹೇಳಿಬಿಟ್ರಿ, ಹಾಗಾದ್ರೆ ಇಷ್ಟು ದಿನಗಳ ಇದ್ದಂತಹ ದಿಕ್ಕು ಸರಿ ಇರಲಿಲ್ವಾ? ದಿಕ್ಕು ನಾನು ಹೇಳಿದಂತೆ ಒಂದು ಪ್ರತಿ ವರ್ಷವೂ ಬದಲಾಗುತ್ತೆ, ಪ್ರತಿ ವರ್ಷವೂ ಪ್ರಯಾರಿಟೀಸ್ ಚೇಂಜ್ ಆಗುತ್ತೆ. ಈಗ ಒಂದು ಪಾಲಿಸಿ ಎಷ್ಟು ವರ್ಷ, ಈಗ ಯೂತ್ ಪಾಲಿಸಿಯಲ್ಲಿ ನಾವು ವರ್ಕ್ ಮಾಡ್ತಿದ್ದೀವಿ, ಕರ್ನಾಟಕದ ಯೂತ್ ಪಾಲಿಸಿ ಮಾಡಬೇಕು ಅಂತ. ಮೊದಲನೇ ದಿನದ ಸಭೆಯಲ್ಲೇ ಚರ್ಚೆಗೆ ಬಂದ ವಿಷಯ ಯೂತ್ ಪಾಲಿಸಿ ಎಷ್ಟು ವರ್ಷಕ್ಕೆ ಇರಬೇಕು? ಯೂತ್ ಪಾಲಿಸಿ 10 ವರ್ಷಕ್ಕೆ ಇರಬೇಕಾ, 5 ವರ್ಷಕ್ಕೆ ಇರಬೇಕಾ, 3 ವರ್ಷಕ್ಕೆ ಇರಬೇಕೋ? ಐಡಿಯಲ್ಲಿ ಎಲ್ಲರೂ ಹೇಳೋದೇನೆಂದರೆ 3 ವರ್ಷಕ್ಕೆ ಪಾಲಿಸಿ ಚೇಂಜ್ ಆಗಬೇಕು ಅಂತ. ಪಾಲಿಸಿ ಚೇಂಜ್ ಆಗಬೇಕು ಅಂತಂದರೆ ಅರ್ಥ ಅದರಲ್ಲಿ ನಾವು ಒಂದ್ಸಲ ಚರ್ಚೆ ನಡಿಬೇಕು. ಇದೇ ಪಾಲಿಸಿ ಸರಿಯಾಗತ್ತಾ? ಪ್ರಯಾರಿಟೀಸ್ ಚೇಂಜ್ ಆಗಿದೆಯಾ? ತರುಣರ ಆಲೋಚನೆ ಬದಲಾಗಿದೆಯಾ? ಅದಕ್ಕೆ ತಕ್ಕಂತೆ ಬದಲಾಗಬೇಕಾ ಅಂತ. ಯೂತ್ ಪಾಲಿಸಿ ಬದಲಾಗುತ್ತೆ ಅಂತಾದ್ರೆ ಆ ಯುವಕರನ್ನ ನಿರ್ಮಾಣ ಮಾಡುವ ಎಜುಕೇಶನ್ ಪಾಲಿಸಿಯೂ ಕೂಡ 3 ವರ್ಷಕ್ಕೆ ಬದಲಾಗಬೇಕು, ಅಥವಾ ಕನಿಷ್ಠ ಪಕ್ಷ 5 ವರ್ಷಕ್ಕೊಮ್ಮೆ ಆದ್ರೂ ರೀಥಿಂಕಿಂಗ್ ಅದರಲ್ಲಿ ನಡಿಲೇಬೇಕು. ನೀವು ರೀಥಿಂಕಿಂಗ್ ಅಂತ ಹೇಳ್ಬಿಟ್ರಿ ಚಕ್ರವರ್ತಿ ಸೂಲಿಬೆಲೆ ಅವರೇ. ಇಲ್ಲಿ ನಮ್ಮ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಇದು ಸಂಪೂರ್ಣ ಅನುಷ್ಠಾನಕ್ಕೆ ಬರೋದು ಇನ್ನು 15 ವರ್ಷದ ನಂತರನೇ. ಅಬ್ಸಲ್ಯೂಟ್ಲಿ. ಆದರೆ ಒಂದು ದೂರದೃಷ್ಟಿ ಇಟ್ಕೊಂಡು ಒಂದು ಪ್ರಯತ್ನ ಆಗಿದೆಯಲ್ಲ, ಇಲ್ಲಿಂದ ಒಂದು 20 ವರ್ಷಗಳ ನಂತರ ಎಜುಕೇಷನ್ ಹೇಗಿರಬೇಕು. ಮತ್ತು ನಾವು ಬಹಳ ಹಿಂದಿನಿಂದಲೂ ಹೇಳ್ಕೊಂಡು ಬಂದಿದ್ದೀವಿ, ಮೆಕಾಲೆ ಸ್ಕೀಮ್ ಆಫ್ ಎಜುಕೇಷನ್ನಿಂದ ನಾವು ಭಾರತವನ್ನು ಹೊರಗೆ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಹೇಗೆ ಎಜುಕೇಷನ್ ಸ್ಟ್ರೀಮ್ ಇದೆ ನಮ್ಮದು ಅಂತಂದರೆ, ಬೈಹರ್ಟ್ ಮಾಡಿ ಎಕ್ಸಾಮಿನೇಷನಲ್ಲಿ ನೀವೇನು ಬೈಹರ್ಟ್ ಮಾಡಿದ್ರು ಅದನ್ನು ಒಪ್ಪಿಸಿಬಿಟ್ಟು ನಂತರ ನಿಮ್ಗೆ ಮಾರ್ಕ್ಸ್ ಬರುತ್ತೆ. ಈ ಮಾರ್ಕ್ಸಿನ ಆಧಾರದ ಮೇಲೆ ಗೌರ್ಮೆಂಟ್ ಜಾಬ್ ಕೊಡ್ತೀವಿ ಅಂತ. ಇದು ಸ್ವಾತಂತ್ರ್ಯ ನಂತರ ನಡ್ಕೊಂಡ್ಬಂದಂಥ ಬದಲಾವಣೆಗಳು.
ವಿಚಾರಗಳು. ಆದರೆ ಈಗ ಈ ದೇಶ ಹೋಗ್ತಾ ಇರುವ ದಿಕ್ಕು ಬದಲಾಗಿದೆ. ಈ ದೇಶದ ತರುಣನ ಹತ್ರ ನೀವು ಹೋಗಿ ಮಾತನಾಡಿಸಿದ್ರೆ ಅವನು ಸ್ಟಾರ್ಟಪ್ ಬಗ್ಗೆ ಮಾತನಾಡ್ತಾನೆ, ನಾನು ಉದ್ಯೋಗ ಕೊಡಬೇಕು ಅಂತ ಮಾತನಾಡ್ತಾನೆ. ಅವನಿಗೆ ಬೇಕಾಗಿರುವ ಶಿಕ್ಷಣ ಅಂಕ ಆಧಾರಿತ ಶಿಕ್ಷಣಕ್ಕಿಂತಲೂ ಹೆಚ್ಚಾಗಿ ಅವನು ಎಷ್ಟು ಜ್ಞಾನವನ್ನು ಪಡ್ಕೊಂಡಿದ್ದಾನೆ, ಈ ಜ್ಞಾನವನ್ನು ತನ್ನೊಳಗೆ ತಾನು ಅಸಿಮಿಲೇಟ್ ಮಾಡ್ಕೊಂಡು ಹೇಗೆ ಅದನ್ನು ಸಮಾಜಕ್ಕೆ ಕೊಡಬಲ್ಲ ಅನ್ನೋದರ ಕುರಿತಂತೆ ನಾವು ಟೆಸ್ಟ್ ಮಾಡಬೇಕಾಗಿದೆ. ನನಗನ್ಸುತ್ತೆ ಈ ಎಜುಕೇಷನ್ ಪಾಲಿಸಿನಲ್ಲಿ ಅವರು ಚಿಕ್ಕಂದಿಂದ ಹಿಡಿದು ಅವರು ಬೆಳೆದಿರೋ ಡಿಗ್ರಿ ವಿದ್ಯಾರ್ಥಿಗಳವರೆಗೂ ಆಲೋಚನೆ ಮಾಡುವ ರೀತಿ ಇದೆಯಲ್ಲ, ಅದು ಹೇಗಿದೆ ಅಂತಂದರೆ ತನ್ನ ಕಾಲ ಮೇಲೆ ತಾನು ನಿಲ್ಲಬಲ್ಲ, ಭಾರತೀಯ ಮೌಲ್ಯಗಳನ್ನು ರೂಢಿಸಿಕೊಂಡು ಅದರಲ್ಲಿ ರೂಟೆಡ್ ಆಗಿದ್ದುಕೊಂಡು ಬೆಳೆಯಬಲ್ಲಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ನನಗನ್ಸುತ್ತೆ ಫಾರ್ ದ ಫಸ್ಟ್ ಟೈಮ್ ಭಾರತದ ಯಾವುದೇ ಪಾಲಿಸಿಯಲ್ಲಿ ಇಷ್ಟೊಂದು ಭಾರತೀಯತೆಯ ಬಗ್ಗೆ ಚರ್ಚೆ ಮಾಡಲಾಗಿದೆ. ಭಾರತೀಯತೆ ಅಂತಂದ್ಬಿಟ್ರೆ ಹಾಗಿದ್ರೆ ನಮಗೆ ಫಾರಿನ್ ಬೇಡವಾ? ಭಾರತೀಯತೆ ಅನ್ನೋದು ಫಾರಿನ್ ಅನ್ನು ಧಿಕ್ಕರಿಸಿ ಅಲ್ಲ. ಭಾರತೀಯತೆ ಏನು ಹೇಳುತ್ತೆ ಅಂತಂದ್ರೆ ಲೆಟ್ ದ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ದ ಸೈಡ್ಸ್. ಇದು ಭಾರತದ ಚಿಂತನೆ ಅಂತ. ಹೀಗಿರುವಾಗ ಎಲ್ಲವೂ ಬರಬೇಕು, ನಮ್ಮದನ್ನು ಬಿಟ್ಟು ಬರಬಾರ್ದು ಅಂತ. ಬುಡ ನಮ್ಮದು ಗಟ್ಟಿಯಾಗಿದ್ದರೆ ಮೇಲ್ಭಾಗಕ್ಕೆ ಕಸಿ ಮಾಡೋದು ಬಹಳ ಸಮಸ್ಯೆ ಏನಲ್ಲ. ಆದರೆ ಬುಡವೇ ಗಟ್ಟಿ ಇಲ್ಲದೆ ಹೋದಾಗ ನೀವು ಏನನ್ನು ಮೇಲಕ್ಕೆ ಆ್ಯಡ್ ಮಾಡಲಿಕ್ಕೆ ಹೋದರೂ ಅದು ಸರಿ ಹೋಗಲ್ಲ. ಆ ದೃಷ್ಟಿಯಿಂದ ಈ ಬುಡವನ್ನು ಗಟ್ಟಿಯಾಗಿಡಬೇಕಾದಂಥ ಅಗತ್ಯ ಇದೆ. ಫಾರ್ ಎಕ್ಸಾಂಪಲ್, ನೀವು ಮಾರ್ಕೋನಿ ಅವರು ರೇಡಿಯೋನ ಕಂಡುಹಿಡಿದ್ರು ಇಂತೆಲ್ಲ ಹೇಳಬೇಕಾದಾಗ ಅದಕ್ಕಿಂತಲೂ ಪೂರ್ವದಲ್ಲಿ ಈ ಪ್ರಯತ್ನವನ್ನು ಮಾಡಿದ ಜಗದೀಶ್ ಚಂದ್ರ ಬೋಸರು ತನಗೆ ಪೇಟೆಂಟ್ ಬೇಡ ಅಂತ ಹೇಳಿದ ಅವರ ವಿಚಾರಗಳು ಕೊನೆಯ ಪಕ್ಷ ಚರ್ಚೆಗಾದರೂ ಬರಬೇಕು. ಹಾಗಾಗಿತ್ತು. ಭಾರತದ ಮೌಲ್ಯ ಹಿಂಗಿರೋದ್ರಿಂದ ನಾವು ಅದರ ಪೇಟೆಂಟ್ ಕಡೆ ಗಮನ ಕೊಡಲಿಲ್ಲ. ಅಂತಂದರೆ ಮೂಲವನ್ನು ಗಟ್ಟಿಯಾಗಿಟ್ಕೊಂಡು ನೀವು ವೃಕ್ಷವನ್ನು ಹೇಗೆ ಬೇಕಿದ್ರೂ ಬೆಳೆಸ್ಬೋದು ಅಂತ. ಆ ದೃಷ್ಟಿಯಿಂದ ನೋಡೋದಾದರೆ ಮೂಲದ ಕಡೆಗೆ ಹೆಚ್ಚು ಗಮನವನ್ನು ಈ ಬಾರಿ ಎಜುಕೇಷನ್ ಪಾಲಿಸಿ ಕೊಡ್ತಿದೆ ಅಂತ. ಮೂಲವನ್ನು ಅಂತಂದಾಗ ನಾವು ಮತ್ತು ಪುನಃ ಮೂಲಕ್ಕೆ ಹೋಗೋದಿದ್ರೆ ಭಾರತದಲ್ಲಿ ಇದ್ದಂಥ ವಿಶ್ವವಿದ್ಯಾನಿಲಯಗಳು ಇಡೀ ಜಗತ್ತಿನಲ್ಲಿಯೇ ಪ್ರತಿಷ್ಠಿತವಾದಂತಹ ವಿಶ್ವವಿದ್ಯಾನಿಲಯಗಳಾಗಿದ್ದು. ಚಕ್ರವರ್ತಿ ಸೂಲಿಬೆಲೆ, ನಾಲಂದ ಇತ್ತು, ತಕ್ಷಶಿಲಾ ಇತ್ತು, ವಿಕ್ರಮಶಿಲಾ ಇತ್ತು. ಹೌದು, ಅಂತಹ ಒಳ್ಳೊಳ್ಳೆಯ ವಿಶ್ವವಿದ್ಯಾನಿಲಯಗಳಿಗೆ ವಿದೇಶದಿಂದ ನಮಗೆ ಕಲಿಯೋದಕ್ಕೆ ಅಂತ ಬರ್ತಾ ಇದ್ರು. ಇನ್ನು ಸ್ವಾತಂತ್ರ್ಯ ನಂತರದಲ್ಲಿಯೂ ಕೂಡ ಗಾಂಧೀಜಿಯವರು ಹೇಳ್ತಾ ಇದ್ದಿದ್ದನ್ನು ಕೂಡ ಅದೇನೆ, ಮೂಲ ಶಿಕ್ಷಣ, ನಮಗೆ ಬೇಕಾದಂತಹ ಜೀವನವನ್ನ ಸಾಗಿಸುವಂತಹ ಶಿಕ್ಷಣವನ್ನ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ತರಬೇಕು ಅಂತಾನೂ ಕೂಡ ಅವರು ಒತ್ತಿ ಹೇಳ್ತಾ ಇದ್ರು. ಆದ್ರೆ ಯಾವ ಒಂದು ಟ್ರಾನ್ಸಿಷನ್ ಪೀರಿಯಡ್ ನಲ್ಲಿ ನಾವು ಚೇಂಜ್ ಆಗ್ಬಿಟ್ವಿ. ಒಂದೇನು ಅಂತಂದರೆ, ನೀವೇನು ಇವತ್ತು ಮಾತನಾಡ್ತಿದ್ದೀರಲ್ಲ, ಭಾಳ ಖುಷಿ ಅಂತಂದರೆ ಈ ಪಾಲಿಸಿಯ ಆರಂಭದ ಇಂಟ್ರೊಡಕ್ಷನಲ್ಲಿ ಇವೆಲ್ಲ ಬರೆದಿದ್ದಾರೆ. ಭಾರತದ ಯೂನಿವರ್ಸಿಟಿ ಸಿಸ್ಟಮ್ಸ್ ಹೆಂಗಿತ್ತು, ಅದು ಎಷ್ಟು ಉತ್ಕೃಷ್ಟವಾಗಿತ್ತು ಅಂತ. ನೀವು ಅದನ್ನು ನೆನಪಿಸಿ ಕೊಟ್ಟಿದ್ದಕ್ಕೋಸ್ಕರ ಹೇಳ್ತೀನಿ, ಈ ದೇಶದ ಯೂನಿವರ್ಸಿಟಿಗಳಲ್ಲಿ ಸೀಟ್ ತಗೊಳ್ಳಿಕ್ಕೋಸ್ಕರ ಬೇರೆ ಬೇರೆ ದೇಶಗಳಿಂದ ಯಾರು ಬರ್ತಿದ್ರೋ ಅವ್ರು ಇಲ್ಲಿನ ಟೆಸ್ಟ್ ಪಾಸ್ ಮಾಡಲಿಕ್ಕೆ ಅನ್ಯ ದೇಶಗಳಲ್ಲಿ ಕ್ರ್ಯಾಶ್ ಕೋರ್ಸ್ ಮಾಡ್ತಿದ್ರಂತೆ. ನಾವೀಗ ಬೇರೆ ದೇಶಕ್ಕೆ ಹೋಗ್ಲಿಕ್ಕೆ ಅದನ್ನ ಪ್ಲಾನ್ ಮಾಡ್ಕೊಳ್ತೀವಿ. ನಾವು ಬರಿತೀವಿ, ಬೇರೆ ಕಡೆಗೆ ಹೋಗ್ಲಿಕ್ಕೋಸ್ಕರ ಪ್ರಯತ್ನ ಪಡ್ತೀವಿ. ಅಂದರೆ ಕಳೆದ 75 ವರ್ಷಗಳಲ್ಲಿ ಜಗತ್ತಿನ ಶ್ರೇಷ್ಠ ಯೂನಿವರ್ಸಿಟಿಗಳ ಪಟ್ಟಿಯಲ್ಲಿ 10 ಯೂನಿವರ್ಸಿಟಿಗಳ ಪಟ್ಟಿಯಲ್ಲಿ ಒಂದು ಭಾರತದ ಯೂನಿವರ್ಸಿಟಿ ಕಳೆದ 75 ವರ್ಷಗಳಿಂದಲೂ ಇಲ್ಲ. ಜಗತ್ತಿನ ಅತ್ಯಂತ ಅಂದರೆ ಪ್ರಾಚೀನ ಕಾಲದ ಯೂನಿವರ್ಸಿಟಿಗಳನ್ನು ಆ ಕಲ್ಪನೆ ಕೊಟ್ಟವರೇ ನಾವು. ಅಲ್ಲಿವರೆಗೂ ಯೂನಿವರ್ಸಿಟಿಯ ಕಲ್ಪನೆಯ ಜಗತ್ತಿಗೆ ಇಲ್ಲದ ಕಾಲಕ್ಕೆ ಆ ಕಲ್ಪನೆಯನ್ನು ಕೊಟ್ಟು ಆ ಎತ್ತರಕ್ಕೆ ಬೆಳೆಸಿದ ನಾವೇ ಇವತ್ತು ಯಾವ ಹಂತಕ್ಕೆ ಬಂದು ನಿಂತಿದ್ದೀವಿ ಅಂತಂದರೆ, ನಮ್ಮ ಹತ್ರ ಆ ಥರದೊಂದು ಯೂನಿವರ್ಸಿಟಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗಿಲ್ಲ. ಥ್ಯಾಂಕ್ ಗಾಡ್ ನಮ್ದೊಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರೋದ್ರಿಂದ ಒಂದು 200 ಯೂನಿವರ್ಸಿಟಿಗಳ ಪಟ್ಟಿಯಲ್ಲಿ ಒಂದು ಯೂನಿವರ್ಸಿಟಿ ನಾವು ಸೇರ್ಕೊಂಡಿದ್ದೀವಿ. ಇಲ್ಲದೆ ಹೋದ್ರೆ ನಮ್ದು ಏನೂ ಇಲ್ಲ. ನಾವು ಪ್ರತಿಷ್ಠಿತ ಅಂತ ಕರೆಯತಕ್ಕಂಥ IITಗಳೇ ಕೂಡ ಸ್ಥಾನವನ್ನು ಪಡ್ಕೊಳ್ಳಿಲ್ಲ. ನಮ್ಮ ವಿದ್ಯಾರ್ಥಿಗಳು ಇಲ್ಲಿಂದ ಆಕ್ಸ್ಫರ್ಡ್ಗೆ ಹೋಗ್ತಾರೆ, ಹಾರ್ವರ್ಡ್ಗೆ ಹೋಗ್ತಾರೆ, ಇಂಗ್ಲೆಂಡಿನ ಒಂದು ಸಾಮಾನ್ಯ ಇನ್ಸ್ಟಿಟ್ಯೂಷನ್ ಆದ್ರೂ ಕಲ್ತು ಬಿಟ್ರೆ ಸಾಕು ಅಂತ ಭಾವಿಸ್ತಾರೆ. ವಿದೇಶಿ ವ್ಯಾಮೋಹ ಇರಬಹುದು, ಅಥವಾ ನನ್ಗನ್ಸುತ್ತೆ ಕಾಂಪಿಟೇಟಿವ್ನೆಸ್ ಕಡಿಮೆ ಇರ್ಬೋದು ಅಂತ. ಚಕ್ರವರ್ತಿ ಸೂಲಿಬೆಲೆ ಅವರೇ, ನಾವು ಇಲ್ಲಿ ಇನ್ನೊಂದನ್ನು ಹೇಳಲೇಬೇಕಾಗುತ್ತೆ. ಈ ಒಂದು ಶಿಕ್ಷಣದ ಸಾರ್ವತ್ರೀಕರಣವಾದಂತಹ ಸಮಯದಲ್ಲಿ, ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗಬೇಕಾದಂತಹ ಸಮಯದಲ್ಲಿ ಪ್ರತಿಯೊಬ್ಬರ ಮಟ್ಟವನ್ನು ತಲುಪುವುದಕ್ಕೂ ಕೂಡ ಆ ರೀತಿಯ ಒಂದು ಶಿಕ್ಷಣ ವ್ಯವಸ್ಥೆ ಅವಶ್ಯಕತೆ ಇತ್ತೇನೋ? ನಾವು ಏನೇ ಹೇಳಿದಾಗಲೂ ಕೂಡ ನನಗೀಗಲೂ ಕೂಡ ಎಜುಕೇಷನ್ ಮೇಲೆ ವಿಶ್ವಾಸ ಇದೆ. ಯಾಕೆಂದರೆ ಭಾರತೀಯರ ರಕ್ತದೊಳಗೆ ಬೌದ್ಧಿಕ ಸಾಮರ್ಥ್ಯ ಅಡಗಿದೆ ಅಂತ ನಾನು ಭಾವಿಸುವವನಾಗಿದ್ದರಿಂದ ಈವರೆಗೂ ಇದೆ. ಬಟ್ ಈ ಬೌದ್ಧಿಕ ಸಾಮರ್ಥ್ಯವನ್ನು ಹೊರಗೆ ತರುವ ಪ್ರಯತ್ನ ಆಗಬೇಕಿತ್ತಲ್ಲ. ಸ್ವಾಮಿ ವಿವೇಕಾನಂದರು ಎಜುಕೇಷನ್ಗೆ ಡೆಫಿನೇಷನ್ ಕೊಡುವಾಗ ಅವ್ರು ಹೇಳ್ತಾರೆ, ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ಸ್ ವಿಚ್ ಆರ್ ಆಲ್ರೆಡಿ ಇನ್ ಮ್ಯಾನ್. ತುಂಬ ಪಾಪ್ಯುಲರ್ ಇದು. ಮನುಷ್ಯನೊಳಗೆ ಪರಿಪೂರ್ಣತೆ ಅದಾಗಲೇ ಹುದುಗಿದೆ, ಅದನ್ನು ಹೊರಗೆ ತರುವ ಪ್ರಯತ್ನ ಆಗಬೇಕು ಅಂತ. ನೀವು ವಿವೇಕಾನಂದರ ಒಂದು
ಕೊಟೇಶನ್ ಅನ್ನು ಹೇಳ್ತಾ ಇದ್ದಾಗಲೇ ನನಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಒಂದು ಮಾತು ಕೂಡ ನೆನಪಾಗುತ್ತೆ. ದ ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಸೆಲ್ಫ್ ಎವ್ಯಾಲ್ಯೂಷನ್ ಈಸ್ ಎಜುಕೇಷನ್ ಅಂತ ಹೇಳ್ತಾರೆ. ಹಾಗಿದ್ರೆ ಅದಾಗಿಲ್ವಾ? ನಮ್ಮ ಟೋಟಲ್ ಎಜುಕೇಷನ್ ಸ್ಟ್ರೀಮ್ ಇವತ್ತಿನವರೆಗೂ ಹೇಗಿದೆ ಅಂತಂದರೆ ಹೊರಗಿನಿಂದ ಒಳಗೆ ತುಂಬುವಂಥ ಪ್ರಯತ್ನವೇ. ಹೊರಗಡೆ ವಿಚಾರಗಳನ್ನು ಒಳಗೆ ತುಂಬೋದು, ಅದರ ಕುರಿತಂತೆ ಟೆಸ್ಟ್ ಮಾಡೋದು. ನೀವು ನೋಡಿ, ಯಾವುದೇ ಹುಡುಗನನ್ನು ತಗೊಳ್ಳಿ, ಅವನು ಎಷ್ಟು ಬೈಹರ್ಟ್ ಮಾಡಿದ್ದಾನೆ ಅಂತ ಫೈನಲಿ ಟೆಸ್ಟ್ ಆಗುತ್ತೆ ಹೊರತು ಅವನ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಏನು ಅನ್ನೋದನ್ನು ಟೆಸ್ಟ್ ಮಾಡಲಿಕ್ಕೆ ನಮ್ಮ ಹತ್ರ ಯಾವ ಮೆಥಡಾಲಜಿನೂ ಇಲ್ಲ. ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಹೇಳಿದಂತಹ ಸೆಲ್ಫ್ ಎವ್ಯಾಲ್ಯೂಷನ್ ಮಾಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶನೇ ಇರಲಿಲ್ಲ ಅಂತ ಹೇಳ್ತೀರಾ? ನೀವು ಯಾವುದೇ ಸ್ಕೂಲಿಗೆ ಹೋಗಿ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಸ್ಕೂಲ್ ಯಾರು ಅಂತ ಕೇಳಿದರೆ ಅವನು 90+% ಮಾಡಿರೋನು ಮಾತ್ರ ಅವನಲ್ಲಿರುವಂಥ ಮೌಲ್ಯಗಳನ್ನು ಗುರುತಿಸುವಂಥ, ಅವನ ಗುಣನಡತೆಗಳನ್ನು ಗುರುತಿಸುವಂಥ ಯಾವ ವ್ಯವಸ್ಥೆಯೂ ಇಲ್ಲ. ಕೊನೆಗೆ ಅವನ ಭಾಷೆಯ ಪರೀಕ್ಷೆ ಮಾಡುವಂಥ, ಅವನ ಅಂಡರ್ಸ್ಟ್ಯಾಂಡಿಂಗ್ ಎಬಿಲಿಟಿನ ಪರೀಕ್ಷೆ ಮಾಡುವಂಥ ಪ್ರಯತ್ನಗಳಿವೆಯಲ್ಲ, ಈ ಪ್ರಯತ್ನದಲ್ಲಿ ಸೋತಿದ್ದೀವಿ. ನನಗನ್ಸುತ್ತೆ ಹೊಸ ಎಜುಕೇಷನ್ ಪಾಲಿಸಿ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿ ಈ ಕುರಿತಂತೆ ಹೆಚ್ಚು ಗಮನ ಹರಿಸಿದೆ ಅಂತ. ಮೌಲ್ಯದೊಟ್ಟಿಗೆ ಒಂದು ಸ್ಕಿಲ್ ಇಂಪಾರ್ಟೆಂಟ್ ಅಂತ ಮುಖ್ಯವಾದಂತಹ ಧ್ಯೇಯ NEPಯದ್ದು. ಹೌದು. ಆದರೆ ಇಷ್ಟು ದಿನಗಳ ಕಾಲ ನಾವೆಲ್ಲರೂ ಕೂಡ ಯೂನಿವರ್ಸಿಟಿ ಅಂಡರ್ನಲ್ಲಿ ಡಿಗ್ರಿಯನ್ನು ಪಡ್ಕೊಂಡ್ವಿ ಹೊರತು ಕೌಶಲ್ಯ ಬೆಳೆದೇ ಇಲ್ಲ ಅಂತ ಹೇಳ್ತೀರಾಗಿದ್ರೆ? ಅದು ನೀವು ಬಹುಶಃ ನನ್ನನ್ನು ಕೇಳೋಕ್ಕಿಂತ ಈ ದೇಶದಲ್ಲಿರುವ ಅನೇಕ ಕಂಪನಿಗಳನ್ನು ಕೇಳಿದ್ರೆ ಗೊತ್ತಾಗ್ಬಿಡತ್ತೆ. ಈ ದೇಶದ ಅನೇಕ ಕಂಪನಿಗಳು ಹೈರ್ ಮಾಡಲಿಕ್ಕೆ ಅಂತ ಯಾವುದಾದ್ರೂ ಕಾಲೇಜಿಗೆ ಹೋದರೆ 90% ಜನರು ರಿಜೆಕ್ಟ್ ಮಾಡಿ ಬರ್ತವೆ. ಯಾಕೆ ರಿಜೆಕ್ಟ್ ಮಾಡಿ ಬರ್ತವೆ ಅಂದರೆ ಕೌಶಲ್ಯದ ಕೊರತೆಯಿಂದಾಗಿ. ಬಹುತೇಕ ಇಂಜಿನಿಯರ್ಸ್ಗಳು ತಮ್ಮ ಕಾಲೇಜಿಂದ ಹೊರಗೆ ಬಂದ ನಂತರ ಕೆಲಸ ಸಿಗದೆ ಅಲ್ದಾಡ್ತಿರ್ತಾರೆ. ಅದು ಕೆಲಸ ಸಿಗೋದಿಲ್ಲ ಅನ್ನೋದಕ್ಕೆ ಕಾರಣ ಕೆಲಸ ಇಲ್ಲ ಅನ್ನೋದಲ್ಲ, ಆದರೆ ಕೆಲಸ ಪಡ್ಕೊಳ್ಬೇಕಾದವನಿಗೆ ಬೇಕಾದ ಕೌಶಲ್ಯದ ಕೊರತೆ ಇದೆ ಅಂತ. ನಮ್ಮ ಎಜುಕೇಷನ್ ಸಿಸ್ಟಮ್ ನೋಡಿದರೆ ಗೊತ್ತಾಗುತ್ತೆ. ನಾನು ಅನೇಕ ಬಾರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಲ್ ಜೊತೆ ಮಾತಾಡುವಾಗಲೂ ಅವರು ಹೇಳ್ತಿರ್ತಾರೆ, ನಾವು ಏನೇ ಮಾಡಿದರೂ ಈ ಕೌಶಲ್ಯವನ್ನು ತುಂಬಲಿಕ್ಕೆ ಸಾಧ್ಯ ಆಗಲ್ಲ ಅಂತ. 4 ವರ್ಷಗಳಲ್ಲಿ ಅವರಿಗೆ ಸಿಲೆಬಸ್ಸನ್ನು ಕವರ್ ಮಾಡಿ ಹೈಯೆಸ್ಟ್ ಸ್ಕೋರ್ ಮಾಡುವಂತೆ ಮಾಡಿ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಪ್ಲೇಸ್ ಮಾಡಲಿಕ್ಕೆ ಬೇಕಾಗಿರುವಷ್ಟು ಅವನನ್ನು ತಯಾರು ಮಾಡಿದರೆ ಸಾಕು ಅಂತ. ಪ್ಲೇಸ್ಮೆಂಟ್ ಎಲಿಜಿಬಿಲಿಟಿಗೆ ಇರುತ್ತೆ. ನೀವು ಪ್ರತಿ ಕಾಲೇಜ್ನಲ್ಲೂ ಹೋದರೆ ಅಲ್ಲಿ ಪ್ಲೇಸ್ಮೆಂಟ್ ಸೆಲ್ಲಿಗೆ ದೊಡ್ಡ ಬೆಲೆ. ಕೊನೆಯ ವರ್ಷಗಳಿಗೆ ಬರುವಂಥ ಹುಡುಗರಂತೂ 24 ಗಂಟೆ ಅಲ್ಲೇ ತಿರುಗಾಡ್ತಿರ್ತಾರೆ, ಯಾವ ಕಂಪನಿ ಬರುತ್ತೆ, ಯಾರು ನಮ್ಮನ್ನು ತೊಗೊಂಡು ಹೋಗ್ತಾರೆ ಅಂತ. ಆದರೆ ಇವೆಲ್ಲವನ್ನೂ ಮೀರಿದ ಒಂದು ಸ್ಟ್ರೀಮ್ ಇದೆಯಲ್ಲ, ಎಲ್ಲನೂ ಮೀರಿದ ಒಂದು ಕಲ್ಪನೆ ಇದೆಯಲ್ಲ, ನಮ್ಮ ಒಳಗೆ ಇರುವಂಥ ಸಾಮರ್ಥ್ಯವನ್ನು ಹೆಕ್ಕಿ ತೆಗೆಯಬಲ್ಲಂಥದ್ದು, ಆ ಸ್ಕಿಲ್ಲನ್ನು ನಮ್ಮೊಳಗೆ ಬೆಳೆಸುವಂಥದ್ದು. ಕೊನೆಗೆ ಒಂದೇ ಒಂದು ಪ್ರಶ್ನೆ ನಾನು ಕೇಳಬೇಕು ಅಂತಂದರೆ, ಬಹುಶಃ ಎಲ್ಲ ಶ್ರೋತೃಗಳು ಇದನ್ನು ಉತ್ತರಿಸ್ಬೋದು ತಮಗೆ ತಾವೇ. ಹೆಚ್ಚು ಹೆಚ್ಚು ಓದ್ಕೊಂಡಷ್ಟು ಬದುಕುವ ಸಾಮರ್ಥ್ಯ ಜಾಸ್ತಿ ಆಗಬೇಕು. ಆದರೆ ಆಶ್ಚರ್ಯ ಅಂತಂದರೆ ಓದದೆ ಅಥವಾ ಏನೂ ಓದದೆ ಕಡಿಮೆ ಓದ್ಕೊಂಡಿರೋ ವ್ಯಕ್ತಿಗಳು ಬದುಕು ನಡೆಸಲಿಕ್ಕಾಗಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ನೀವು ಕೇಳೋದೇ ಇಲ್ಲ. ತುಂಬ ಓದ್ಕೊಂಡಿರೋ ವ್ಯಕ್ತಿಗಳು ತಾವು ಎಕ್ಸಾಮ್ ಫೇಲ್ ಆಗ್ತೀವಿ ಅನ್ನೋ ಹೆದರಿಕೆಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೇಳಿದ್ದೀವಿ, ಮತ್ತು ಬದುಕು ನಡೆಸೋದು ಕಷ್ಟ ಅನ್ನೋದನ್ನು ಕೇಳಿದ್ದೀವಿ. ಅಂದರೆ ಎಜುಕೇಷನ್ ಆತ್ಮವಿಶ್ವಾಸವನ್ನು ತುಂಬುವುದರ ಬದಲು, ಬದುಕಿಗೆ ಬೇಕಾಗಿರುವ ಶಕ್ತಿಯನ್ನು ಕೊಡುವ ಬದಲು ಈ ಶಿಕ್ಷಣ ಅನ್ನೋದು ಆ ಶಕ್ತಿಯನ್ನು ಕಸಿತಾ ಇದೆ ಅಂತ ನನಗೆ ಬಹಳ ಗಂಭೀರವಾಗಿರುವಂಥ ಒಂದು ಆರೋಪ ಇದೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಮೇಲೆ. ಆತ್ಮಸ್ಥೈರ್ಯವನ್ನು ಕಸಿಯುತ್ತೆ ಅನ್ನುವಂಥ ಗಂಭೀರ ಆರೋಪವನ್ನೇನೋ ಮಾಡಿಬಿಟ್ರಿ ಚಕ್ರವರ್ತಿ ಸೂಲಿಬೆಲೆ ಅವರೇ. ಹಾಗಿದ್ರೆ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಆತ್ಮವಿಶ್ವಾಸವನ್ನು ಹೇಗೆ ತುಂಬುತ್ತೆ? ಭಾಳ ಸಿಂಪಲ್. ಏನು ಅಂತಂದರೆ, ಆತ್ಮವಿಶ್ವಾಸ ಯಾವಾಗ ಬರುತ್ತೆ ಅಂತಂದರೆ, ಮೊದಲನೇದು ನನಗೆ ಇಷ್ಟವಾಗಿರುವ ಸಂಗತಿಯನ್ನು ನಾನು ಕಲಿಬೇಕು. ಉದಾಹರಣೆಗೆ ನನಗೆ ಸಂಗೀತ ಇಷ್ಟ ಅಂತ ಆದರೆ ನನ್ನ ಎಜುಕೇಷನ್ ಸ್ಟ್ರೀಮ್ನಲ್ಲಿ ಸಂಗೀತದಲ್ಲಿ ನನ್ನನ್ನು ಬಲಗೊಳಿಸುವಂಥ ಪ್ರಯತ್ನ ಆಗಬೇಕು. ಆದರೆ ಈಗ ಹೆಂಗಿದೆ ಅಂತಂದರೆ, ನೀವು ಸಂಗೀತದಲ್ಲಿ ಹೋಗುವಂಥ ಪ್ರಮೇಯವೇ ಇಲ್ಲ. ನಿಮಗೆ ಫಿಸಿಕ್ಸ್ ಬೇಕು ಅಂತ ಇಟ್ಕೊಳ್ಳಿ. ಫಿಸಿಕ್ಸ್ನ ಜೊತೆಗೆ, ಕೆಮಿಸ್ಟ್ರಿಯ ಜೊತೆಗೆ, ಮ್ಯಾಥ್ಸ್ನ ಜೊತೆಗೆ ಸಂಗೀತವನ್ನು ಕಲೀಲಿಕ್ಕೆ ಸಾಧ್ಯವಾ? ನನ್ನ ಆಸಕ್ತಿಯ ಕ್ಷೇತ್ರದಲ್ಲಿ ಕಲಿಯೋದ್ರಿಂದ ಏನಾಗುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಕೊನೆಗೆ ನನಗೊಂದಿನ ಕೈ ಕೊಟ್ಟರೂ ಕೂಡ ನನ್ನ ಆಸಕ್ತಿಯ ಕ್ಷೇತ್ರದಲ್ಲಿ ನನಗೆ ಅಧ್ಯಯನ ಇರೋದ್ರಿಂದ ಈ ಬದುಕನ್ನು ನಡೆಸಲಿಕ್ಕೆ ನನಗೆ ಇಷ್ಟು ಸಾಕಾಗುತ್ತೆ ಅನ್ನುವಂಥ. ಸಾಕಾಗುತ್ತೆ ಅಂತ ಹೇಳ್ತೀರಿ. ಇಷ್ಟು ದಿನಗಳ ಕಾಲ ನೀನು ಕಲಿಬೇಡ ಅಂತ ಯಾರು ತಡೆದಿಲ್ವಲ್ಲ? ಕಲಿಯೋ ವ್ಯವಸ್ಥೆಯೇ ಇಲ್ವಲ್ಲ. ದೊಡ್ಡ ಪ್ರಾಬ್ಲಮ್ ಇರೋದು ಏನು ಅಂತಂದರೆ, ಈಗ ನಮ್ಮ ಒಂದು ಊರಿನ ಶಾಲೆಯಲ್ಲಿ ಸಂಗೀತ ಕಲಿಯೋ ಹುಡುಗನಿಗೆ ಯಾವ ವ್ಯವಸ್ಥೆಯೂ ಇಲ್ಲ. ಅವನಿಗೆ ತೋಟಗಾರಿಕೆ ಇಷ್ಟ ಅಂದರೆ ಅದಕ್ಕೆ ಯಾವ ವ್ಯವಸ್ಥೆಯೂ ಇಲ್ಲ. ಅವನ ತಂದೆ ತಾಯಿ ಮನೆಯಲ್ಲಿ ಹೊರಗಡೆ ಸಂಗೀತ ಕಲೀಲಿಕ್ಕೆ ಅವನನ್ನು ಖಂಡಿತವಾಗಿಯೂ ಬಿಡಲಾರರು. ಯಾಕೆ ಅಂತಂದರೆ ಅವರಿಗೆ ಮೊದಲು ಬೇಕಾಗಿರೋದು ಅಂಕಗಳು. ಈ ಅಂಕಗಳನ್ನು ತಂದು ಕೊಟ್ಟರೆ ಸಾಕು ಅಂತ. ಇಂಟ್ರೆಸ್ಟಿಂಗ್ಲಿ, ನೀವು ನಾಳೆ ದಿನ 98% ಒಬ್ಬ ಮಾಡಿದ್ದಾನೆ ಅಂತ ಕೇಳಿದರೆ ಫಿಸಿಕ್ಸ್ನಲ್ಲಿ ಎಷ್ಟು, ಕೆಮಿಸ್ಟ್ರಿಯಲ್ಲಿ ಎಷ್ಟು, ಮ್ಯಾಥ್ಸಲ್ಲಿ ಎಷ್ಟು ಅಂತ ಕೇಳಲಿಕ್ಕೆ ಹೋಗೋದೇ ಇಲ್ಲ. ಯಾವುದ್ರಲ್ಲಿ ಎಷ್ಟು ಅಂತ ನಮ್ಗೆ ಬೇಕಾಗಿಲ್ಲ, ಯಾವ ಸ್ಟ್ರೀಮು ಅಂತ ಬೇಕಾಗಿಲ್ಲ. ಅವನ ಮಾರ್ಕ್ಸ್ ಅಷ್ಟೇ ನೋಡುವಂಥ ಒಂದು ಧಾವಂತದಲ್ಲಿ ಇದ್ದೀವಲ್ಲ, ಈ ಧಾವಂತದಿಂದ ಇವತ್ತಿನ ತರುಣ ಪೀಳಿಗೆಯನ್ನು ಅಥವಾ ಅವರ ತಂದೆ ತಾಯಿಯಂದ್ರನ್ನ ಹೊರಗೆ ಕರ್ಕೊಂಡು ಬರಲಿಲ್ಲ ಅಂತಂದರೆ ಯುವಕರು ಪೂರ್ತಿ ಬದುಕನ್ನು ಹಾಳು ಮಾಡ್ಕೊಳ್ತಾರೆ ಅಂತ. ಮತ್ತು ನಮ್ಮ ಎಲ್ಲ ಶಿಕ್ಷಣ ವ್ಯವಸ್ಥೆಯೂ ಕೂಡ ಮೊದಲಿನ 2 ಬೆಂಚಿನವರಿಗೆ ಪಾಠ ಮಾಡೋದಕ್ಕೆ ಮೀಸಲಾಗಿದೆ ಬಿಟ್ಟರೆ ಹಿಂದುಳಿದ ಬೆಂಚಿನವರು ಕೂಡ
ಅವ್ರು ಹಿಂದುಳಿದೇ ಇರಬೇಕು, ಮುಂದುವರೆದವರು ಮುಂದಿನ ಬೆಂಚ್ನಲ್ಲಿ ಕೂತಿರೋರಿಗೆ ಪಾಠ ಮಾಡಿಕೊಂಡು ಅವರು ಅಂಕಗಳನ್ನು ತೆಗೆದುಕೊಂಡಿರೋದನ್ನು ಸಂಭ್ರಮಿಸೋದಕ್ಕೆ ಎಜುಕೇಷನ್ ಸ್ಟ್ರೀಮು ಅದು ವ್ಯವಸ್ಥಿತವಾಗಿ ಬಳಕೆ ಆಗ್ತಿದೆ. ಅದ್ರ ಬದಲು ನನಗನ್ಸುತ್ತೆ ಈ ಎಜುಕೇಷನ್ ಕೊನೆಯ ಹಂತದವರೆಗೂ ಮುಟ್ಟಬೇಕು ಅಂತಂದರೆ, ವಿವೇಕಾನಂದರದ್ದು ಒಂದು ಮಾತಿದೆಯಲ್ಲ, ಗುಡ್ಡ ಮೊಹಮ್ಮದನ ಬಳಿಗೆ ಬರಲಿಲ್ಲ ಅಂತಂದರೆ ಮೊಹಮ್ಮದನೇ ಗುಡ್ಡದ ಬಳಿಗೆ ಹೋಗಬೇಕು ಅಂತ. ಈ ಕೊನೆಯ ವ್ಯಕ್ತಿಯವರೆಗೂ ಸಮರ್ಥವಾದ ಶಿಕ್ಷಣ ಮುಟ್ಟಬೇಕು ಅಂತಂದರೆ ನಾವೇ ಈ ನೀತಿಯನ್ನು ತೆಗೆದುಕೊಂಡು ಅವನ ಬಳಿಗೆ ಹೋಗಬೇಕು, ಶಿಕ್ಷಣವನ್ನು ತೆಗೆದುಕೊಂಡು ಅವನ ಬಳಿಗೆ ಹೋಗಬೇಕು, ಅವನಿಗೇನು ಇಷ್ಟವೋ ಹಾಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಬೇಕು. ನಾನು ಎಕ್ಸಾಂಪಲ್ ಕೊಡ್ಬೋದಾದರೆ ಮಧ್ಯ ನಿಮ್ಮ ಪ್ರಶ್ನೆಗಿಂತ ಮುಂಚೆ, ಹೆಗ್ಗಡದೇವನ ಕೋಟೆಯಲ್ಲಿ ಬಾಲಸುಬ್ರಹ್ಮಣ್ಯಂ ಸರ್ ಈಗ ಕೆಪಾಸಿಟಿ ಬಿಲ್ಡಿಂಗ್ನಲ್ಲಿ ರಾಷ್ಟ್ರದ ದೊಡ್ಡ ಚುಕ್ಕಾಣಿ ಜವಾಬ್ದಾರಿಯನ್ನು ಹೊತ್ತಿರುವಂಥವ್ರು. ಅವರು ಪಾಠ ಮಾಡಬೇಕಾದಾಗ ಮೊದಲು ಕ್ಲಾಸ್ ರೂಮ್ನಲ್ಲಿ ಕೂರಿಸ್ಕೊಂಡು ಮಕ್ಕಳನ್ನ ಪಾಠ ಮಾಡಿದ್ರೆ 2ನೇ ದಿನದಲ್ಲೇ ಮಕ್ಕಳು ಪಾಠಕ್ಕೆ ಬರೋದು ನಿಲ್ಲಿಸ್ತಿದ್ರಂತೆ, ಸ್ಕೂಲ್ಗೆ ಬರ್ತಿರ್ಲಿಲ್ಲ. ಕೊನೆಗೆ ಸ್ಕೂಲ್ ಸಿಸ್ಟಮನ್ನೇ ಚೇಂಜ್ ಮಾಡಿದ್ರು. ಕ್ಲಾಸ್ ರೂಮಿಗೆ ಬರಲೇಬೇಕು ಅಂತಿಲ್ಲ, ನೀವು ಯಾವ ಮರದ ಹತ್ರ ಇದ್ದೀರೋ ಅಲ್ಲಿ ನಾವೇ ಬರ್ತೀವಿ, ನೀವು ಏನು ಮರ ನೋಡ್ತಿದ್ದೀರೋ ಅದ್ರ ಮೂಲಕ ಬಯಾಲಜಿ ಕಲಿಸ್ತೀವಿ ಅಂತ. ಅವರು ನೋಡುವ ವಸ್ತುಗಳನ್ನು ಅವ್ರು ಯಾವುದ್ರ ಜೊತೆ ಬದುಕಿದ್ದಾರೋ ಅದ್ರ ಮೂಲಕ ಕಲಿಸಿದ ನಂತರ ಸ್ವಲ್ಪ ದಿನಗಳ ನಂತರ ಅದನ್ನು ಕಲಿತಾ ಕ್ಲಾಸ್ ರೂಮಿಗೆ ಬರುವಂಥ ಆ ವ್ಯವಸ್ಥೆಯೂ ಅವರಿಗೆ ರೂಢಿಸ್ಕೊಳ್ತು. ಈಗ ಡಾಕ್ಟರ್ಸ್ ಬಂದಿದ್ದಾರೆ, ಅಲ್ಲಿಂದ ಇಂಜಿನಿಯರ್ಸ್ ಬಂದಿದ್ದಾರೆ, ಅತ್ಯಂತ ಶ್ರೇಷ್ಠ ವಿದ್ಯೆಯನ್ನು ಪಡ್ಕೊಂಡಿದ್ದವರೆಲ್ಲ ಆ ಸ್ಕೂಲ್ನಿಂದ ಹೊರಗೆ ಬಂದಿದ್ದಾರೆ. ಅಂದರೆ ಅವನಿಗೇನು ಬೇಕೋ ಅದನ್ನು ಕೊಡುವುದರ ಮೂಲಕ ಅವನಿಗೆ ಬೇಕಾಗಿರುವ ಶಿಕ್ಷಣ, ರಾಷ್ಟ್ರಕ್ಕೆ ಅವನಿಂದ ಬೇಕಾಗಿರುವ ಕೊಡುಗೆಯನ್ನು ಕೊಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕೇ ಹೊರತು ನಮಗೇನು ಹೇಳಬೇಕಾಗಿದೆಯೋ ಅದನ್ನು ಅವನು ಕೇಳಬೇಕು ಎನ್ನುವಂಥ ಹಠಕ್ಕೆ ಬೀಳಬಾರ್ದು ಅಂತ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಇದಕ್ಕೆ ಬೇಕಾಗಿರುವಂಥ ಸಮರ್ಥವಾದ ಬೇಸ್ಮೆಂಟ್ ಕೊಟ್ಟಿದ್ದಾರೆ ಅಂತ ನನಗೆ. ನಾನು ಹೇಳಿದ್ದನ್ನು ನೀನು ಕೇಳು, ನಾನು ಕಲಿಸಿದ್ದನ್ನು ನೀನು ಕಲಿ ಅನ್ನುವುದರ ಬದಲು ನಿನಗೆ ಏನು ಬೇಕೋ ಅದನ್ನು ನಾವು ಕೊಡ್ತೀವಿ, ನಿನಗೆ ಏನು ಬೇಕೋ ಅದನ್ನು ಕಲಿ ಅನ್ನುವುದು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಮುಖವಾದಂತಹ ಧ್ಯೇಯ. ಪ್ರಮುಖವಾದ ಧ್ಯೇಯ ಅದೇ ಅಂತ ಹೇಳ್ಬೋದು, ಅನುಮಾನವೇ ಇಲ್ಲ. ಅನುಮಾನ ಇಲ್ಲ ಅಂತಂದಾಗ ಇಲ್ಲಿ ಬರುವಂತಹ ಅನುಮಾನ ಇನ್ನೊಂದಿದೆ ಚಕ್ರವರ್ತಿ ಸೂಲಿಬೆಲೆ ಅವರೇ. ನಾನೇನೋ ಸಂಗೀತ ಕಲಿತೀನಿ, ನಾನೇನೋ ಫ್ರೆಂಚ್ ಕಲಿತೀನಿ, ನಾನೇನೋ ಯಾವುದೋ ಒಂದು ರಷ್ಯನ್ ಲ್ಯಾಂಗ್ವೇಜ್ ಕಲಿತೀನಿ ಅಂತಂದರೆ ಕಲಿಸುವುದಕ್ಕೆ ಯಾರಿದ್ದಾರೆ? ಇದು ಇಂಪ್ಲಿಮೆಂಟೇಷನ್ 20 ವರ್ಷ ಅಂತ ನೀವು ಆರಂಭದಲ್ಲಿ ಅಂತ ಹೇಳಿದ್ರಲ್ಲ, ಇಂಪ್ಲಿಮೆಂಟೇಷನ್ ಯಾಕೆ ಇದಕ್ಕೆ ತುಂಬ ಟಫ್ ಇದೆ ಅಂತಂದರೆ, ಕಷ್ಟ ಇದೆ ಅಂತಂದರೆ, ಇಲ್ಲಿ ಮಕ್ಕಳದ್ದು ಪ್ರಾಬ್ಲಮ್ ಇಲ್ಲ. ನೀವು ಮಕ್ಕಳಿಗೆ ನಾಳೆ ರಷ್ಯನ್ ಕಲಿಸಿದ್ರು ಕಲಿತಾರೆ, ಸಂಸ್ಕೃತ ಕಲಿತಿದ್ರು ಕಲಿತಾರೆ. ನೀವು ಅವರಿಗೆ ಸಂಗೀತ ಕಲಿಸಿದ್ರು ಓಕೆ, ನೀವು ಕ್ರಿಕೆಟ್ ಬ್ಯಾಟ್ ಕೊಟ್ಕೊಂಡು ಆಡಿ ಅಂತಂದರೆ 3ನೇ ಕ್ಲಾಸಿನ ಮಕ್ಕಳಿಂದ ಶುರು ಮಾಡಿದರೆ 10ನೇ ಕ್ಲಾಸ್ಗೆ ಹೋಗೋದಳು ಕ್ರಿಕೆಟ್ ಆಡಿ ಕಲಿತು ಬಿಡ್ತಾನೆ. ಆದರೆ ಸಮಸ್ಯೆ ಇರೋದು ಈ ಹಳೆಯ ಮೈಂಡ್ಸೆಟ್ಟಿಂದ ಬಂದಿರುವಂಥ ಟೀಚರ್ಗಳನ್ನು ಬದಲಾಯಿಸೋದಿದೆಯಲ್ಲ, ಇದು ದೊಡ್ಡ ಸವಾಲಿದೆ. NEP-ನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಟೀಚರ್ಗಳ ಟ್ರೈನಿಂಗಿಗೂ ಕೂಡ ಒಂದು ವ್ಯವಸ್ಥಿತವಾದಂಥ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಟೀಚರ್ಗಳು ಅಂತಂದರೆ 24/7 ಕ್ಲಾಸ್ ರೂಮ್ನಲ್ಲೇ ಇರಬೇಕಾದವರಲ್ಲ, ಬದಲಿಗೆ ಒಬ್ಬ ಎಕ್ಸ್ಪರ್ಟ್, ಒಂದು ಊರಿನಲ್ಲಿರುವಂಥ ಸಂಗೀತದ ಎಕ್ಸ್ಪರ್ಟ್ ಕೂಡ ಟೀಚರ್ ಆಗಿ ಮಕ್ಕಳಿಗೆ ಸಂಗೀತ ಕಲಿಸಿಕೊಡ್ಬೋದಾಗಿರುವಂಥ ವ್ಯವಸ್ಥೆ ಇದರಲ್ಲಿ ಜೋಡಿಸ್ಕೊಂಡಿರೋದ್ರಿಂದ ನನಗನ್ಸುತ್ತೆ ಬರೋ ದಿನಗಳಲ್ಲಿ ಸ್ಕೂಲು ಅಂತಂದರೆ 4 ಗೋಡೆಗಳಿಂದ ಕೂಡಿರುವಂಥದ್ದಲ್ಲದೆ ಇಡೀ ಊರಿಗೆ ಹಬ್ಬಬಲ್ಲಂಥ ಒಂದು ಸಂಗತಿ ಆಗಬಲ್ಲದು ಅಂತ ಅನಿಸುತ್ತೆ. ಬಟ್ ಗೌರ್ಮೆಂಟಿಗೆ ಇದನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದಕ್ಕೆ ಬಹಳ ದೊಡ್ಡ ಸವಾಲಿದೆ. ಯಾಕೆ ಅಂತಂದರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾದಾಗ ನಿಜಕ್ಕೂ ಕಷ್ಟ ಅನಿಸುತ್ತೆ. ಆದರೆ ನನಗನ್ಸೋದು ಹೈಯರ್ ಎಜುಕೇಷನ್ ಸ್ಟ್ರೀಮ್ನಲ್ಲಿ ಇದು ನಿಜವಾಗ್ಲೂ ನಾವೇನು ಅಂದ್ಕೊಂಡಿದ್ದೀವೋ ಅದಕ್ಕಿಂತ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಲೋಯರ್ ಸ್ಟ್ರೀಮ್ನಲ್ಲಿ ಏನಾಗುತ್ತೆ ಅಂತಂದರೆ ನನಗನ್ಸೋದು ಸ್ಕೂಲ್ನವರೇ ಕಂಡೀಷನ್ ಹಾಕ್ಬಿಡ್ತಾರೆ, ನಮ್ಮ ಸ್ಕೂಲ್ನಲ್ಲಿ ಸಂಗೀತ ಮಾತ್ರ ಇರೋದು, ಇದನ್ನು ಬಿಟ್ಟು ಬೇರೆ ಆರಿಸಿಕೊಳ್ಳುವಂತಿಲ್ಲ ಅಂತ ಕಂಡೀಷನ್ ಹಾಕ್ತಾರೆ, ಅಲ್ಲಿಗೆ ನಿಲ್ಲುತ್ತೆ. ಬಟ್ ಹೈಯರ್ ಸ್ಟ್ರೀಮ್ನಲ್ಲಿ ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಉದಾಹರಣೆಗೆ ನಾನೇ MA ಬರೀತಿದ್ದೀನಿ ಈ ಬಾರಿ, ಸಂಸ್ಕೃತ MA, ವೇದಾಂತದಲ್ಲಿ MA ಮಾಡ್ತಿರೋದ್ರಿಂದ ಓಪನ್ ಎಲೆಕ್ಟಿವ್ಸ್ ಅಂತಿದೆ. ಓಪನ್ ಎಲೆಕ್ಟಿವ್ಸು ವೇದಾಂತದ ಸಬ್ಜೆಕ್ಟ್ನಲ್ಲಿ ಅಲ್ಲದೆ ನಾನು ನ್ಯಾಯಶಾಸ್ತ್ರದಿಂದಲೂ ತೆಗೆದುಕೊಳ್ಬೋದು. ನಾನು ಒಂದು ಪ್ರಾಚೀನವಾಗಿರುವಂಥ ತಾಳೆಗರಿಯನ್ನು ಓದೋದು ಹೇಗೆ ಅನ್ನೋದನ್ನು ಕೂಡ ಮತ್ತೊಂದು ಸ್ಟ್ರೀಮ್ ಒಳಗಿಂದ ಅಧ್ಯಯನ ಮಾಡ್ಕೊಂಡು ಅದನ್ನು ಒಂದು ಸಬ್ಜೆಕ್ಟ್ ಆಗಿ ಬರಿಬೋದು. ಬಹಳ ಚೆನ್ನಾಗಿದೆ ಇದು. ಯಾಕಂದ್ರೆ ಇಲ್ಲಿರತಕ್ಕಂಥ ಓಪನ್ ಎಲೆಕ್ಟಿವ್ನಲ್ಲಿ ಎಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ. ಆಮೇಲೆ ಕ್ರೆಡಿಟ್ ಬೇಸ್ ಸಿಸ್ಟಮ್ ಬಂದಿರೋದ್ರಿಂದ ನಿಮಗೆ ಇಂತಿಷ್ಟು ಕ್ರೆಡಿಟ್ಗಳನ್ನು ಕೂಡ ಎಲ್ಲಿ ಬೇಕಿದ್ರು ತಗೊಂಡು ಬರ್ಲಿಕ್ಕೆ ಸಾಧ್ಯ ಇದೆ. ಎಲ್ಲಿಂದಾದರೂ ಕ್ರೆಡಿಟ್ ಅನ್ನು ತಗೊಂಡು ಬರ್ತೀರಿ, ಇನ್ನೆಲ್ಲೋ ಓದಿರ್ತೀರಿ, ಆ ಕ್ರೆಡಿಟ್ ಅನ್ನು ಇಲ್ಲಿ ಜಾಯಿನ್ ಮಾಡೋದ್ರಿಂದ ಸಹಜವಾಗಿ ನಿಮಗೆ ಅನುಕೂಲ ಜಾಸ್ತಿ ಇದೆ. ಇದರಿಂದ ನೀವು ಒಂದೇ ಕಡೆ ಸ್ಟಿಕ್ ಆನ್ ಆಗಬೇಕಾದಿಲ್ಲ. ಇನ್ನೊಂದು ಏನಂತಂದರೆ, ನನಗೆ ಓದನ್ನು ಬಿಡಬೇಕು ಅಂತ ಅನ್ನಿಸ್ತು, ಬಿಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಬೇರೆ ಬೇರೆ ಡಿಗ್ರಿಯನ್ನು ಅದಕ್ಕೆ ಅಲಾಟ್ ಮಾಡಲಾಗುತ್ತೆ. ಓದನ್ನು ಮತ್ತೆ ಕಂಟಿನ್ಯೂ ಮಾಡಬೇಕಾಯ್ತು ಅಂತ ಅನಿಸಿದರೆ ಅಲ್ಲಿಂದ ಮುಂದಕ್ಕೆ ಓದನ್ನು ಕಂಟಿನ್ಯೂ ಮಾಡ್ಬೋದಾಗಿರುವಂಥ ಅವಶ್ಯಕತೆ ಇದೆ, ಅವಕಾಶ ಇದೆ. ಅಂದರೆ ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ, ಇನ್ನು ಮುಂದೆ ಯಾರು ನಾನು ಓದನ್ನು ಬಿಡಬೇಕಾಗಿದೆ ಅಂತ ಹೇಳಬೇಕಾದಂಥ ಅಗತ್ಯ ಇಲ್ಲ, ಅಥವಾ ಓದಿಗೋಸ್ಕರ ಉಳಿದಿದ್ದೆಲ್ಲವನ್ನೂ ಬಿಡಬೇಕು ಅಂತಲೂ ಇಲ್ಲ. ಎಲ್ಲವನ್ನೂ ಜೋಡಿಸ್ಕೊಳ್ತಾ ತಾನು ಯಾವಾಗ ಬೇಕಿದ್ರೂ ಈ ಸ್ಟ್ರೀಮಿಗೆ ವಾಪಸ್ ಬಂದು ಸೇರಿಕೊಳ್ಬೋದಾಗಿರುವಂಥ ವ್ಯವಸ್ಥೆ ಡೆಫಿನೆಟ್ಲಿ ಸುಂದರವಾಗಿರುವಂಥ, ಎಲ್ಲವೂ ಕೂಡ ನೋಡುವುದಕ್ಕೆ ಸುಂದರ, ಆದರೆ ಇದರ ಅನುಷ್ಠಾನ
ಅನುಷ್ಠಾನ ಯಾವುದು ಕಷ್ಟ ಅಲ್ಲ ಭಟ್ರೆ, ಸುಮ್ಮನೆ ಯೋಚನೆ ಮಾಡಿ ನೋಡಿ. ನೀವು ಏನನ್ನು ತೊಗೊಂಡು ಬಂದಾಗಲೂ ಕೂಡ ಅನುಷ್ಠಾನ ಕಷ್ಟವೇ. ಎಷ್ಟು ವಿಚಿತ್ರವಾಗಿದೆ ಅಂತಂದರೆ, ವಿವೇಕಾನಂದರು ಒಂದು ಕಡೆ ಹೋದಾಗ ತುಂಬ ಹಿರಿಯರೊಬ್ಬರು ಕೇಳ್ತಾರೆ, ಇತ್ತೀಚೆಗೆ ಟೈಮ್ ತುಂಬ ಕಡಿಮೆ ಆಗಿರೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಸಂಧ್ಯಾ ವಂದನೆ ಮಾಡೋರು, ಅನುಷ್ಠಾನ ಮಾಡೋರು ಹೋಗ್ಬಿಡ್ತಾರೆ ಅಂತ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ತಲೆಗೆಲೆ ಕೆಟ್ಟಿದೆಯಾ ನಿಮಗೆ? ನಿಧಾನವಾಗಿ ನಡ್ಕೊಂಡು ಹೋಗ್ಲಿಕ್ಕೂ ಪುರಸೊತ್ತಿಲ್ಲದ ಋಷಿಗಳಿಗೆ ಇವೆಲ್ಲಕ್ಕೂ ಸಮಯ ಇತ್ತು, ನಿಮಗೆ ಸಮಯ ಇಲ್ಲ ಅಂತಿರಲ್ಲ, ಚೆನ್ನಾಗಿ ಬೈತಾರೆ. ಅಂದರೆ ಅನುಷ್ಠಾನ ಅನ್ನೋದು ಎಷ್ಟು ಕಠಿಣ ಅಂತಂದರೆ, ಸಾಮಾನ್ಯವಾದ ನಿತ್ಯ ಅನುಷ್ಠಾನವೇ ಅಷ್ಟು ಕಷ್ಟವಾಗಿರಬೇಕಾದಾಗ ಈ ಥರದೊಂದು ಪ್ಯಾರಡಿಮ್ ಶಿಫ್ಟ್ ತರಬಲ್ಲಂತ ಒಂದು ಎಜುಕೇಷನ್ ಸಿಸ್ಟಮನ್ನು ನಾವು ಹೊಸದಾಗಿ ಜೋಡಿಸ್ಕೊಳ್ಳೋದು ನಿಜವಾಗ್ಲೂ ಟಫ್. ಒಂದು ವ್ಯವಸ್ಥೆಯನ್ನು ರೂಪಿಸಬೇಕು ಅಂದರೆ ನಿಜವಾಗ್ಲೂ ಸಾಹಸ ಇದೆ. ಇದು ಮೊದಲನೇದು. ಇನ್ನು ಎರಡನೇದು, ಶಿಕ್ಷಣ ವ್ಯವಸ್ಥೆಯಲ್ಲೇ ಬದಲಾವಣೆ ತರಬೇಕಾದ್ರೆ ಬಹಳ ಕಷ್ಟ ಇದೆ. ನೀವು ಅನೇಕ ಶಿಕ್ಷಕರುಗಳಿಗೆ, ಸಾರಿ ಯಾರಾದರೂ ಶಿಕ್ಷಕರಿಗೆ ಇದು ಅಫೆಂಡಿಂಗ್ ಅನಿಸಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ನಾನು ಹತ್ತಿರದಿಂದ ನೋಡಿರೋದ್ರಿಂದ ಹೇಳ್ತೀನಿ. ಶಿಕ್ಷಕರ ಸಂಘದ ಹೆಸರಿನಲ್ಲಿ ಯಾವ ಥರ ದೊಡ್ಡದೊಂದು ಟೀಮನ್ನು ಕಟ್ಕೊಂಡಿದ್ದಾರೆ ಅಂತಂದರೆ, ಅನೇಕರು ಸ್ಕೂಲಿಗೆ ಹೋಗಲ್ಲ. ಅವರು ಈ ಸಂಘದ ಪ್ರಮುಖರಾಗಿ ಬಿಟ್ಟರೆ ಅವರಿಗೆ ಯಾರೂ ಕೇಳುವಂತಿಲ್ಲ ಅನ್ನೋಂಥ ವ್ಯವಸ್ಥೆ. ಆನಂತರ ಲೆಥಾರ್ಜಿ ಹೆಂಗೆ ಬಂದ್ಬಿಡುತ್ತೆ ಅಂತಂದರೆ, ಒಂದ್ಸಲ ಗೌರ್ಮೆಂಟ್ ಸಿಸ್ಟಮ್ಗೆ ಎಂಟ್ರಿ ಆದರೆ ಅಧ್ಯಯನ ನಿಂತು ಹೋಗುತ್ತೆ. ನೀವೇನೋ ಅಧ್ಯಯನ ನಿಂತು ಹೋಗುತ್ತೆ ಅಂತ ಹೇಳ್ತೀರಿ, ಆದರೆ ನಿತ್ಯ ಅಧ್ಯಯನ ಮಾಡಿ ವಿದ್ಯಾರ್ಥಿಗಳ ಬೆಳವಣಿಗೆಗಾಗಿ ಶ್ರಮಿಸಿದಂತಹ ಹಲವಾರು ಶಿಕ್ಷಕರ ಗುಂಪು ಕೂಡ ಇದೆ. ಅದರೊಟ್ಟಿಗೆ ಈ ಸಾರಿಯ NEPಯಲ್ಲಿ ಶಿಕ್ಷಕರು ನಿರಂತರ ಅಧ್ಯಯನ ಮಾಡೋದಕ್ಕೋಸ್ಕರನೇ ಹೊಸ ವ್ಯವಸ್ಥೆಯನ್ನು ಕೂಡ ತರ್ತಾ ಇದ್ದಾರೆ. ಈಗ ಈ NEPಯಲ್ಲಿರುವಂಥ ದೊಡ್ಡ ಚಾಲೆಂಜು, ಶಿಕ್ಷಕ ದಿನಾಗ್ಲೂ ಅಧ್ಯಯನ ಮಾಡಬೇಕು. ಅವನಿಗೆ ಅಧ್ಯಯನ ಮಾಡಿದಾನ ಇಲ್ವಂತ ನೋಡೋದಕ್ಕೆ ವಿದ್ಯಾರ್ಥಿಗಳಿಗೆಲ್ಲ ಪರೀಕ್ಷೆ, ಶಿಕ್ಷಕರಿಗಿದೆ. ಹೌದು, ಇಲ್ಲಿ ಆ ವ್ಯವಸ್ಥೆ ಇದೆ. ನಾನು ಅದಕ್ಕೆ NEP ಮೇಲೆ ಶಿಕ್ಷಕರಿಗೆ ಓರಿಯೆಂಟೇಷನ್ ಎಲ್ಲ ಇದ್ದಾಗ ಹೇಳ್ತಿರ್ತೀನಿ, ಸಮಸ್ಯೆ ಇರೋದು ಮಕ್ಕಳಿಗಲ್ಲ, ಸಮಸ್ಯೆ ಇರೋದು ಶಿಕ್ಷಕರುಗಳಿಗೆ. ಆಮೇಲೆ ಏನಾಗುತ್ತೆ ಅಂತಂದರೆ, NEPಗೆ ತಕ್ಕಂತೆ ಟ್ರೈನ್ ಆಗಿರುವಂಥ ಶಿಕ್ಷಕರ ಮುಂದೆ ಇವತ್ತಿನ ಯಾವ ಶಿಕ್ಷಕರು ಟ್ರೈನ್ ಆಗದೆ ಉಳ್ಕೊಂಡು ಬಿಡ್ತಾರೋ ಅವ್ರು ಔಟ್ಡೇಟೆಡ್ ಅನ್ಸ್ಕೊಂಡು ಬಿಡ್ತಾರೆ. ಈ ಶಿಕ್ಷಣ ನೀತಿ ಯಾವ ಥರದ ಡೈನಮಿಕ್ ಚೇಂಜಸ್ ಅಂತ ತರುತ್ತೆ ಅಂತಂದರೆ, ಆ ಡೈನಮಿಕ್ ಚೇಂಜಸ್ನ ಎದುರುಗಡೆ ನಾವು ನಿಲ್ಲಿಕ್ಕಾಗದೇ ಇರುವಂಥ ಸ್ಥಿತಿ ಬರುತ್ತೆ. ಹೀಗಾಗಿ ನನಗನ್ಸುತ್ತೆ ಶಿಕ್ಷಕರು ಸ್ವಲ್ಪ ಸೀರಿಯಸ್ ಆಗಿ ಇದನ್ನು ತೆಗೆದುಕೊಂಡು ಇದಕ್ಕೆ ತಕ್ಕಂತೆ ತಮ್ಮನ್ನು ತಾವು ರೂಪಿಸಿಕೊಳ್ಳೋದು ಬಹಳ ಒಳಿತು ಅಂತ ಅನ್ಸುತ್ತೆ. ಹಾಗಾದರೆ ಅನುಷ್ಠಾನ ಬಹಳ ಬೇಗ ಆಗುತ್ತೆ. ಮತ್ತು ಅನುಷ್ಠಾನಕ್ಕೆ ಇರಬೇಕಾಗಿರುವಂಥ ಮೊದಲನೇ ಸಂಗತಿ ಪೊಲಿಟಿಕಲ್ ವಿಲ್. ಎರಡನೇದು, ಶಿಕ್ಷಕರಿಗೊಂದು ಆತ್ಮಶಕ್ತಿ, ಇಚ್ಛಾಶಕ್ತಿ ಬೇಕು. ನಮ್ಮಿಂದ ಕಲಿತಂಥ ವಿದ್ಯಾರ್ಥಿಗಳು ಅಥವಾ ಈ ರಾಷ್ಟ್ರ ಶ್ರೇಷ್ಠವಾಗಬೇಕು ಅಂತಂದರೆ ಇದಕ್ಕೆ ನಾವು ಜೋಡಿಸ್ಕೊಳ್ಬೇಕು ಅನ್ನುವಂಥ ಇಚ್ಛಾಶಕ್ತಿ ಏನಿದೆ ಅದನ್ನು ಅವರು ಬೆಳೆಸ್ಕೊಂಡ್ರೆ ನಂಗನ್ಸುತ್ತೆ ಡೆಫಿನೆಟ್ಲಿ ಸಾಧ್ಯ ಆಗುತ್ತೆ. ಅನುಷ್ಠಾನಕ್ಕೆ ನಿಷ್ಠೆ ಇರಬೇಕು ಅಂತ ಹೇಳ್ಬಿಟ್ರಿ, ಆದರೆ ಇಲ್ಲಿ ನಿಷ್ಠೆಯನ್ನು ತೋರಿಸುವಂಥ ಶಿಕ್ಷಕರಿಗೆ ಪರೀಕ್ಷೆ ಇರೋದಷ್ಟೇ ಅಲ್ಲ, ಆ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿಲ್ಲ ಅಂತಂದರೆ ಅವನಿಗೆ ಸಿಗಬೇಕಾದಂಥ ಯಾವ ಸೌಲಭ್ಯಗಳು ಕೂಡ ಸಿಗೋದಿಲ್ಲ ಎನ್ನುವಂಥ ಮಾತು ಕೂಡ NEPಯಲ್ಲಿದೆ. ಪ್ರಮೋಷನ್ ಇಲ್ಲ, ಇನ್ಕ್ರಿಮೆಂಟ್ ಇಲ್ಲ ಅನ್ನುವುದು ಕೂಡ ಇದರಲ್ಲಿ ಸೇರಿಸಿರೋದ್ರಿಂದ ಆ ನಿಷ್ಠೆಯನ್ನು ತೋರಿಸಲೇಬೇಕಾಗುತ್ತಲ್ಲ. ಅನಿವಾರ್ಯ ಆಗ್ಬಿಡುತ್ತೆ. ಒಳ್ಳೆಯದು. ನನಗೆ ಶಿಕ್ಷಕರ ಜೊತೆ ಮಾತಾಡುವಾಗ ಹಾಗೆ ಅನಿಸುತ್ತೆ, ಏನಂತಂದರೆ ನಾವು ಹಂತ ಹಂತವಾಗಿ ಏನು ಕಳ್ಕೊಳ್ತಾ ಹೋಗ್ತಿದ್ದೀವಿ ಎಲ್ಲವನ್ನು. ಅಂದರೆ ಅಧ್ಯಯನವನ್ನು ಕಳ್ಕೊಳ್ತಿದ್ದೀವಿ. ಶಿಕ್ಷಕರಿಗೆ ಹೊಸದರ ಅರಿವಾಗ್ತಿಲ್ಲ. ಶಿಕ್ಷಕರು ಲ್ಯಾಪ್ಟಾಪ್ ಅನ್ನುವ ವೇಳೆಗೆ ಮಕ್ಕಳು ಪಾಮ್ ಟಾಪ್ ಅಂತಾರೆ. ಮಕ್ಕಳು ಪಾಮ್ ಟಾಪ್ ಅನ್ನುವಾಗ ನಮ್ಮ ಅಪ್ಪನ ಹತ್ರ ಇರೋ ಮೊಬೈಲ್ನಲ್ಲಿ ಕಂಪ್ಯೂಟರ್ ಥರ ವರ್ಕ್ ಆಗುತ್ತೆ ಅಂತಾರೆ. ಅವ್ರು ಅದನ್ನು ಹೇಳಿದರೆ 6 ಸೆನ್ಸ್ ಕಂಪ್ಯೂಟರ್ಸ್ ಬಗ್ಗೆ ಮಕ್ಕಳು ಮಾತನಾಡ್ತಾರೆ. ಮಕ್ಕಳು ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗ್ತಿದ್ದಾರೆ. ಆದರೆ ನಮ್ಮ ಶಿಕ್ಷಕರು ಹಳೆಯ ಶಿಕ್ಷಕರಂತಿದ್ದಾರೆ. ತಪ್ಪಲ್ಲ, ಆದರೆ ಹೊಸದರ ಜೊತೆಗೆ ನಾವು ಮೂವ್ ಆಗಲಿಲ್ಲ ಅಂತಂದರೆ ಇವತ್ತಿನ ವಿದ್ಯಾರ್ಥಿಗಳನ್ನು ಹಿಡ್ಕೊಳ್ಳೋದು ಬಹಳ ಕಷ್ಟ. ತರುಣ ಜನಾಂಗವನ್ನಂತೂ ನೀವು ಈ ರೀತಿ ಅಡ್ರೆಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಈ ತಾರುಣ್ಯವನ್ನು ನಿರ್ಮಾಣ ಮಾಡುವಂಥ ಈ ಹೊತ್ತಿನಲ್ಲಿ, ಈ ಶಿಕ್ಷಣ ಕ್ರಮದಲ್ಲಿ ನೀವು ಆರಂಭದಲ್ಲಿ ಕೇಳಿದಿರಿ ನನಗೆ ಯುವಜನಕ್ಕೆ ಹೆಂಗೆ ಅಂತ, ಯುವ ಜನರನ್ನು ನಿರ್ಮಾಣ ಮಾಡುವಂಥ ಹೊತ್ತಿನಲ್ಲಿ ನಮಗೆ ಸಿಗಬೇಕಾಗಿರುವ ಶಿಕ್ಷಣ ಇದೆಯಲ್ಲ, ಆ ಶಿಕ್ಷಣ ಬಹಳ ಚೆನ್ನಾಗಿದೆ ಇದರಲ್ಲಿ. ಮತ್ತು ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಆ ಮಕ್ಕಳಿಗೆ ಕೊಡಬೇಕಾಗಿರುವಂಥ, ಮತ್ತು ಮಾಡೆಲ್ ಟೋಟಲಿ ಚೇಂಜ್ ಅಲ್ಲ. 5+3+3+4 ಮಾಡೆಲ್ನ ಏನು ತೊಗೊಂಡು ಬಂದಿದ್ದಾರೆ. ಮೊದಲ 5 ವರ್ಷಗಳಲ್ಲಿ ಈ ಶಿಕ್ಷಣ ನೀತಿಯೇ ಹೇಳುತ್ತೆ, ಮೊದಲ 6 ವರ್ಷಗಳೊಳಗೆ ಮಕ್ಕಳು ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಕೆಪಾಸಿಟಿನ ಬೆಳೆಸ್ಕೊಂಡು ಬಿಟ್ಟಿರ್ತಾರೆ. ಅಷ್ಟರೊಳಗೆ ಅವ್ರನ್ನ ರೀಚ್ ಮಾಡಿರಬೇಕು. ನಾವು ನಮಗಿದ್ದಿದ್ದೇ ಮೊದಲು ಇಷ್ಟು ದಿನ 6 ವರ್ಷಕ್ಕೆ ಹೋಗ್ತಾರೆ, 16 ವರ್ಷಕ್ಕೆ 1 ರೌಂಡ್ ಮುಗಿಯುತ್ತೆ, 18ಕ್ಕೆ 2ನೇದು ಮುಗಿಯುತ್ತೆ ಅಂತದ್ದು. ಬಟ್ ಈಗ ಈ ಟೋಟಲ್ ಸಿಸ್ಟಮನ್ನು ಚೇಂಜ್ ಮಾಡಿರೋದ್ರಿಂದ, ಆಮೂಲಾಗ್ರವಾದ ಬದಲಾವಣೆ ತಂದಿರೋದ್ರಿಂದ, ಬಾಲ್ಯದಿಂದಲೇ ಒಂದು ಮಗುವನ್ನು ರಾಷ್ಟ್ರಕ್ಕೆ ಬೇಕಾಗಿರುವ ರೀತಿ ಟ್ರೈನ್ ಮಾಡಲಿಕ್ಕೆ ಈ ಅವಕಾಶ ಏನು ಶಿಕ್ಷಣ ನೀತಿ ಕೊಟ್ಟಿದೆ. ಹೀಗಾಗಿ ನನಗನ್ಸುತ್ತೆ ಬರಲಿರುವ ತರುಣ ಪೀಳಿಗೆ ನಮ್ಮ ಕಾಲದ ತರುಣ ಪೀಳಿಗೆಗಿಂತ ಸದೃಢವಾದ ದೇಶಭಕ್ತ ತರುಣ ಪೀಳಿಗೆ ಆಗಿದೆ. ದೇಶಭಕ್ತ ತರುಣ ಪೀಳಿಗೆಯನ್ನು ಹುಟ್ಟು ಹಾಕುವುದರೊಟ್ಟಿಗೆ ಅವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಬೆಳೆಸಬೇಕು, ಸ್ಕಿಲ್ ಅನ್ನು ಬೆಳೆಸಬೇಕು. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕಾಲೇಜು ಕೂಡ ಒಂದು ಯೂನಿವರ್ಸಿಟಿ ಆಗೋದ್ರಿಂದ ಸಿಲೆಬಸ್ಗಳ ಫ್ರೇಮ್ ಆಗೋದು ಬೇರೆ ಥರದಲ್ಲಿರುತ್ತೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಎಲ್ಲೋ ಒಂದು ರೀತಿಯಲ್ಲಿ ಸ್ವೇಚ್ಛಾಚಾರವನ್ನು ಬೆಳೆಸ್ಕೋಬಹುದೇನೋ ಅನಿಸುವಂಥ ಸಾಧ್ಯತೆ ಇರೋದ್ರಿಂದ ಇದರ ಸಮಸ್ಯೆಗಳು ಹಾಗೂ ಹೋಗುಗಳ ಬಗ್ಗೆ ನಮ್ಮ ಮುಂದಿನ ವಾರದ
ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಚಕ್ರವರ್ತಿ ಸೂಲಿಬೆಲೆಯವರೇ, ನಮಸ್ಕಾರ, ಧನ್ಯವಾದ. ನಮಸ್ತೆ. ಕೇಳಿದ್ರೆ ಈ ಕಾರ್ಯಕ್ರಮವನ್ನು ನೀವು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನಲ್ಲಿಯೂ ಪುನಃ ಕೇಳೋದಕ್ಕೆ ಅವಕಾಶ ಇದೆ ಅಂತಾನೆ. ಮುಂದಿನ ವಾರ ಪುನಃ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದ. ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಇದುವರೆಗೂ ಎನ್ಇಪಿ ಸರಣಿಯಲ್ಲಿ ಎನ್ಇಪಿ ಹೇಗೆ ಯುವಜನಾಂಗಕ್ಕೆ ಪೂರಕ ಎನ್ನುವ ವಿಷಯ ಕುರಿತು ಚಕ್ರವರ್ತಿ ಸೂಲಿಬೆಲೆ ಅವರೊಂದಿಗೆ ಸಂವಾದ ಕೇಳಿದಿರಿ. ಪ್ರಸ್ತುತಿ SR